ತಪ್ಪು ನಿರ್ಧಾರ ಮಾಡಿಬಿಟ್ರ ಅಂಪೈರ್? ಹೌದು, ನೆನೆ RCB ಮ್ಯಾಚ್ ಸೋಲು ರೆಡ್ ಆರ್ಮಿಗೆ ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ. ನೆನೆ ಟೀಮ್ ಗೆಲ್ಲಬೇಕು ಅಂತ ಕಾದು ಕುಳಿತಿದ್ರು. ಆದ್ರೆ ಒಂದೇ ಒಂದು ರನ್ನಲ್ಲಿ RCB ಸೋತಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅಂದ್ಕೊಂತಾ ಇದ್ದಾರೆ. ಮ್ಯಾಚ್ ಸೋಲೋಕೆ ಅಂಪೈರ್ಗಳು ಕಾರಣ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಕೊಹ್ಲಿ ಔಟ್ ಆಗಿರಲಿಲ್ಲ, ನೋ ಬಾಲ್ ಇದ್ರೂ ನೋ ಔಟ್, ಥರ್ಡ್ ಅಂಪೈರ್ ಮೈಕಲ್ ಗೌ ಔಟ್ ಕೊಟ್ಟಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಬರ್ತಿದ್ದಂತೆಯೇ ಕೊಹ್ಲಿ ರನ್ ಚೇಸಿಂಗ್ ಶುರು ಮಾಡಿದ್ರು. ಭರ್ಜರಿ ಸಿಕ್ಸರ್ ಬಾರಿಸಿದ್ರು. ಹೊಡಿಬಡಿ ಆಟ ಶುರುವಾದ ಬೆನ್ನಲ್ಲೇ ಕೊಹ್ಲಿ ಕ್ಯಾಚ್ ಕೊಟ್ಟಿದ್ರು. ಆದ್ರೆ ಹರ್ಷಿತ್ ರಾಣಾ ಓವರ್ನಲ್ಲಿ ಬಾಲ್ ಸೊಂಟಕ್ಕೂ ಮೇಲೆ ಬಂದಿರೋದ್ರಿಂದ ಕೊಹ್ಲಿ ಅದನ್ನ ಕಷ್ಟಪಟ್ಟು ಡಿಫೆಂಡ್ ಮಾಡಿ ಕ್ಯಾಚ್ ಕೊಟ್ರು. ಅದನ್ನ ಥರ್ಡ್ ಅಂಪೈರ್ ಪರಿಶೀಲನೆ ಮಾಡಿ ಔಟ್ ಇಲ್ಲದಿದ್ರು ಔಟ್ ಕೊಟ್ಟಿದ್ದಾರೆ ಅನ್ನೋದು ಅಭಿಮಾನಿಗಳ ವಾದ. RCB ಟೀಮ್ನಲ್ಲಿ ಕೊಹ್ಲಿ ನಂಬರ್ 1 ಬ್ಯಾಟ್ಸ್ಮನ್. ಈ ದಾಂಡಿಗನ ವಿಕೆಟ್ RCBಗೆ ಮೋಸ್ಟ್ ಇಂಪಾರ್ಟೆಂಟ್. ಆದ್ರೆ ನೋ ಬಾಲ್ಗೆ ಔಟ್ ಕೊಟ್ಟಿರೋದು ತುಂಬಾ ಬೇಸರದ ವಿಚಾರ. ನಮ್ಮ ಮ್ಯಾಚ್ ಇದ್ದಾಗಲೇ ಅಂಪೈರ್ಗಳು ಯಾಕೆ ಹೀಗೆ ಮಾಡ್ತಾರೆ ಅನ್ನುವ ಪ್ರಶ್ನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ RCB ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಲ್ಲದೆ ಥರ್ಡ್ ಅಂಪೈರ್ ಮೈಕಲ್ ಗೌ ಪರಿಶೀಲನೆಯ ರೀಪ್ಲೇ ಸ್ಕ್ರೀನ್ ಶಾಟ್ ತೆಗೆದು ಮಾರ್ಕ್ ಮಾಡಿ ಫೋಟೋ ವೈರಲ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಕಟ್ ಆಗಿ ಬಾಲ್ ಕೊಹ್ಲಿ ಸೊಂಟದ ಮೇಲೆ ಬಂದಿದ್ರು ಅಂಪೈರ್ ಯಾಕೆ ಔಟ್ ಕೊಟ್ರು ಅನ್ನುವ ಪ್ರಶ್ನೆ ಮಾಡಿ ಟ್ವೀಟ್ಗಳ ಮೇಲೆ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೊಹ್ಲಿ ಔಟ್ ಆಗಿರ್ಲಿಲ್ಲ ಅಂದ್ರೆ ನಾವು ಮ್ಯಾಚ್ ಗೆಲ್ತಾ ಇದ್ವಿ, ಔಟ್ ಕೊಟ್ಟಿದ್ರಿಂದ ನಮ್ಮ ಟೀಮ್ಗೆ ಹಿನ್ನಡೆಯಾಯ್ತು, ಮ್ಯಾಚ್ ತೀರಾ ಕಷ್ಟ ಆಗಿ ಸೋತೋಯ್ತು ಅಂತ RCB ಫ್ಯಾನ್ಸ್ ಅಳಲು ತೋಡ್ಕೊಳ್ತಾ ಇದ್ದಾರೆ. ಕೊಹ್ಲಿ ಸೊಂಟದ ಮೇಲಿಂದಲೇ ಬಾಲ್ ಬಂದಿರೋದು ನಿಜ ಆದ್ರೆ ಆ ಟೈಮಲ್ಲಿ ಕೊಹ್ಲಿ ಕ್ರೀಸ್ ಲೈನ್ ದಾಟಿರೋದ್ರಿಂದ ಔಟ್ ಕೊಟ್ಟಿದ್ದಾರೆ ಅನ್ನೋದು ಕ್ರಿಕೆಟ್ ತಜ್ಞರ ವಾದ. ರೂಲ್ಸ್ ಪ್ರಕಾರ ಅದು ನೋ ಬಾಲೆ. ಆದ್ರೆ ಕೊಹ್ಲಿ ಕ್ರೀಸ್ನಿಂದ ಒಂದು ಸ್ಟೆಪ್ ಮುಂದೆ ಬಂದಿರೋದ್ರಿಂದ ಆ ರೂಲ್ಸ್ ಅಪ್ಲೈ ಆಗಲ್ಲ. ಹೀಗಾಗಿ ಥರ್ಡ್ ಅಂಪೈರ್ ಮೈಕಲ್ ಗೌ ಟೆಕ್ನಿಕಲಿ ಅನಲೈಸ್ ಮಾಡಿ ಔಟ್ ಕೊಟ್ಟಿದ್ದಾರೆ ಅನ್ನೋದು ಕ್ರಿಕೆಟ್ ತಜ್ಞರ ವಾದ. ಇನ್ನು ಈ ಬಗ್ಗೆ ಮಾಜಿ ಕ್ರಿಕೆಟರ್ಗಳು ಕೂಡ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ನೋ ಬಾಲ್ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಕ್ರೀಸ್ ಇಂದ ಮುಂದೆ ಬಂದಿದ್ರೆ ಆ ರೂಲ್ಸ್ ಅಪ್ಲೈ ಆಗಲ್ಲ ಅನ್ನೋದು ತಪ್ಪು. ಆ ರೀತಿಯಾದ್ರೆ ಆ ರೂಲ್ಸೇ ತಪ್ಪು ಅಂತ ಮಾಜಿ ಕ್ರಿಕೆಟಿಗರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಹಮ್ಮದ್ ಕೈಫ್, NS ಸಿದ್ದು ಈ ವಿವಾದಾತ್ಮಕ ನಿಯಮವನ್ನ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಇಲ್ಲಿ ಎಲ್ಲದಕ್ಕೂ ಕಾರಣ ಕೊಹ್ಲಿ. ಔಟ್ ಅಂತ ಘೋಷಣೆ ಮಾಡಿದ ಮೇಲೆ ಅದನ್ನ ಕೊಹ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅಲ್ಲದೆ ಅಂಪೈರ್ ವಿರುದ್ಧ ವಾದಕ್ಕೆ ಮುಂದಾಗಿ ಪ್ರಶ್ನೆ ಮಾಡಿರೋದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಕೊಹ್ಲಿ ಅಂಪೈರ್ಗೆ ಪ್ರಶ್ನೆ ಮಾಡಿದ ಮೇಲೆ ಅವರ ವರ್ತನೆ ಕೊಹ್ಲಿ ಪಂದ್ಯದ ಅರ್ಧದಷ್ಟು ಸಂಭಾವನೆಯನ್ನ ಫೈನ್ ಹಾಕಿದ್ದಾರೆ. ಇಲ್ಲಿ ಬೇರೆ ಬ್ಯಾಟರ್ ವಿಕೆಟ್ ಆಗಿದ್ರೆ ಇಷ್ಟೆಲ್ಲ ಚರ್ಚೆ ಕೊಹ್ಲಿ ಅನ್ನೋದು. ಕೊಹ್ಲಿ ಟೀಮ್ಗೆ ಮುಖ್ಯ ವಿಕೆಟ್ ಆಗಿರೋದ್ರಿಂದ ಚರ್ಚೆ ಜೋರಾಗಿದೆ. ಒಟ್ಟಾರೆಯಾಗಿ ಕೊಹ್ಲಿ ಔಟ್ ಆಗಿರೋದು ಅಭಿಮಾನಿಗಳಿಗೆ ತೀರಾ ನೋವುಂಟು ಮಾಡಿದೆ. ಕೊಹ್ಲಿ ಇದ್ದಿದ್ರೆ ನಾವು ಗೆದ್ದು ಪ್ಲೇ ಆಫ್ಗೆ ಹೋಗ್ತಾ ಇದ್ವಿ ಅನ್ನೋದು ಅಭಿಮಾನಿಗಳ ಅಳಲು. ಹೆಚ್ಚಿನ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಭಾರತ್ 1.